ವಿಜಯವಾಣಿ ವರದಿಗಾರರಾಗಿರ್ತಕ್ಕಂಥ ಚಂದ್ರಕಾಂತ್ MS ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ. ಸರ್, ಪ್ರೀತಿಪೂರ್ವಕ ಸ್ವಾಗತ ಸರ್. ಜೊತೆಗೆ ಆತ್ಮೀಯ ಬಂಧುಗಳೇ, ನಮ್ಮ ವೇದಿಕೆ ಮೇಲೆ ಇರುವಂತಹ RTO ಜಾಫರ್ ಸಾದಿಕ್ ಸರ್ ಅವರಿದ್ದಾರೆ. ಸೊ ಅವರು ಈ ಒಂದು ರಸ್ತೆಗಳಲ್ಲಿ ಆಗ್ತಕ್ಕಂಥ ವಾಹನ ಸಂಚಾರ ನಿಯಮಗಳಲ್ಲಿ ಕೆಲ ಕಡೆ ಅಪಘಾತಗಳನ್ನಾದಾಗ ಮುಂಜಾಗ್ರತಾ ಕ್ರಮವಾಗಿ ಹೆಲ್ಮೆಟ್ ಅನ್ನು ಧರಿಸದೇ ಇದ್ದಾಗ ಅಪಘಾತಗಳಾಗಿ ಸಾವು ನೋವುಗಳಾಗ್ತದೆ. ಅದಕ್ಕಾಗಿ ಸಾಂಕೇತಿಕವಾಗಿ 1-2 ಹೆಲ್ಮೆಟ್ಗಳನ್ನ ಅವರು ಈ ಸಂದರ್ಭದಲ್ಲಿ ವಿತರಿಸುವಂತ ನಿಟ್ಟಿನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ತದನಂತರದಲ್ಲಿ ಆ ಕಾರ್ಯಕ್ರಮ 1-2 ನಿಮಿಷದಿರುತ್ತೆ. ಸೊ ನಾನು ಇಬ್ಬರ ಹೆಸರನ್ನ ಸರ್ ಅವರಿಗೆ ಸೂಚಿಸಿದ್ದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಈ ಸಂಗಮೇಶ್ವರ ಶಾಲೆ ಮಕ್ಕಳನ್ನ ಕರ್ಕೊಂಡು ಬಂದಿರತಕ್ಕಂಥ ನಮ್ಮ ಪರಮೇಶ್ವರ್ ಕಡಾಳಿ ಸರ್ ಅವರಿಗೂ, ಜೊತೆಗೆ ನಮ್ಮ ಸಾಹಿತಿಗಳಾಗಿರ್ತಕ್ಕಂಥ M ಮುಕ್ತಂಬಿ ಮೇಡಮ್ ಅವರಿಗೂ 1-2 ನಿಮಿಷದಲ್ಲಿ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ ನೆರವೇರಲಿದೆ. ಅದಕ್ಕೂ ಮುನ್ನ ನಮ್ಮ MS ಸರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಈಗಾಗಲೇ ನಮ್ಮೆಲ್ಲ ಪತ್ರಕರ್ತರಿಗೆ ಸನ್ಮಾನ ನೆರವೇರಿದೆ. ಈ ಸಂದರ್ಭದಲ್ಲಿ ನಮ್ಮ MS ಸರ್ ಅವರಿಗೆ ಪತ್ರಿಕಾ ಪ್ರತಿನಿಧಿಗಳಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿಸಲಾಗ್ತಾ ಇದೆ. ವಿಜಯವಾಣಿಯ ತಾಲೂಕು ವರದಿಗಾರರಾಗಿರ್ತಕ್ಕಂಥ MS ಸರ್ ಅವರು ಕಾರ್ಯಕ್ರಮದ ಸ್ವಲ್ಪ ಕಾರ್ಯವತ್ತಡ ಮತ್ತೆ ವಿಳಂಬ ಆಗಿದೆ. ಸೊ ಇದೀಗ ಆಗಮಿಸಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಮಾನ್ಯರನ್ನು ಸನ್ಮಾನಿಸಿ ಪತ್ರಿಕಾ ಪ್ರತಿನಿಧಿಗಳಿಗೆ ಗೌರವಿಸಲಾಗ್ತಾ ಇದೆ. ಅನಂತ ವಂದನೆಗಳು ಸರ್. ಶುಭವಾಗಿ. ಅನಂತ ಧನ್ಯವಾದಗಳು. DYSP ಸಾಹೇಬರಲ್ಲಿ ವೇದಿಕೆ ಮೇಲೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ, ಹೆಲ್ಮೆಟ್ಗಳನ್ನು, ಯಾಕೆಂದ್ರೆ ಸಂಚಾರ ನಿಯಮಗಳ ಪಾಲನೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸರ್ ಪರಮೇಶ್ವರ್ ಸರ್ ಬನ್ನಿ ಸರ್. ತಾವು ಕೂಡ ಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಲಿಕ್ಕೆ ವಾಹನದ ಮೇಲೆ ಓಡಾಡ್ತಿರ್ತೀರಿ. ದಯವಿಟ್ಟು ಈ ಕೊಟ್ಟಿರ್ತಕ್ಕಂಥ ಹೆಲ್ಮೆಟ್ಗಳನ್ನ ಧರಿಸಿ ಓಡಾಟ ಮಾಡಿ ಸರ್. ಹಾಗಾಗಿ ಆ ನಿಟ್ಟಿನಲ್ಲಿ ನಮ್ಮ RTO ಸರ್ ಅವರು ಈ ವೇದಿಕೆ ಮುಖಾಂತರವಾಗಿ ಮಾನ್ಯ ಪೂಜ್ಯರ ಸಾನ್ನಿಧ್ಯ, ಮಾನ್ಯ DYSP ಸರ್ ಎಲ್ಲರ ಉಪಸ್ಥಿತಿಯಲ್ಲಿ ನಮಗೆ ವಿತರಿಸ್ತಾ ಇರುವಂತಹದ್ದು. ಇದೇ ರೀತಿ ಸುರಕ್ಷಿತರಾಗಿರಿ, ಹೆಲ್ಮೆಟ್ ಧರಿಸಿ, ಯಾವುದೇ ರೀತಿಯ ಅಪಘಾತಗಳಾದಾಗ ಸುರಕ್ಷಿತವಾಗಿರ್ಲಿಕ್ಕೆ ಸಹಕಾರಿ ಆಗಲಿ. RTO ಸರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೇನೆ ಸರ್. ನಮ್ಮ ಪರಮೇಶ್ವರ್ ಸರ್ ಅವರಿಗೂ ಮುಕ್ತಮಿ ಮೇಡಮ್ ಅವರಿಗೂ ಹೆಲ್ಮೆಟ್ ಅನ್ನು ನೀಡಿರ್ತಕ್ಕಂಥ ತಮಗೆ ಅನಂತ ವಂದನೆಗಳು ಸರ್. ಇನ್ನಿಬ್ಬರು ಪತ್ರಕರ್ತರು ಇದೀಗ ಆಗಮಿಸಿದ್ದಾರೆ. ಯಾರು ಸರ್ ಅವರು? ಇವತ್ತಿನ ಕಾರ್ಯಕ್ರಮದಲ್ಲಿ ಅವರೆಲ್ಲರಿಗೂ ಸನ್ಮಾನಿಸಲಾಗಿದೆ. ಈಗ ಕೊನೆಯದಾಗಿ ಕಾರ್ಯಕ್ರಮದ ಕೊನೆಯ ಘಟ್ಟ ಪೂಜ್ಯಾಪ್ಪಗಳವರ ಆಶೀರ್ವಚನ ಆಗುತ್ತೆ. ಅದಾದ ಬಳಿಕ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ ಅಂತ ಹೇಳ್ತಾ ಮಾನ್ಯ DYSP ಸರ್ ಅವರು ಈ ಸಂದರ್ಭದಲ್ಲಿ ಸನ್ಮಾನಿಸ್ತಾ ಇದ್ದಾರೆ. ಅವರಿಗೂ ಸಹ ಅನಂತ ಅಭಿನಂದನೆಗಳನ್ನು ತಿಳಿಸಿ. ಅನಂತ ವಂದನೆಗಳನ್ನು ತಿಳಿಸ್ತಾ, ಸಮಯ ಬಹಳಾಗಿಲ್ಲ, ಎಲ್ಲರೂ ಅದಕ್ಕೆ ವೇದಿಕೆ ಬಿಟ್ಟಂತಹ ನಮ್ಮ ಅಲ್ಲಿಂದ ಕೂಡ ಮಾತಾಡೋರಿಗೆ